ನಮಸ್ಕಾರ ಎಲ್ಲರಿಗೂ. ಊರ್ವನ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೋಟೆಲ್ನಲ್ಲಿ ಸಿಗೋ ಥರ ಘಮ ಘಮ ಅಂತ ಬಿಸಿಬೇಳೆಬಾತ್ ಮನೇಲೇ ಮಾಡಬೇಕಾ? ಹಾಗಿದ್ರೆ ಒಂದು ಸಣ್ಣ ತಪ್ಪನ್ನು ಮಾತ್ರ ಮಾಡಬೇಡಿ. ಬಿಸಿಬೇಳೆಬಾತ್ ಪುಡಿ ಮಾಡುವಾಗ ಯಾವ ಪದಾರ್ಥ ಹಾಕಿದ ನಂತರ ಯಾವ ಪದಾರ್ಥ ಹಾಕಬೇಕು ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಅದನ್ನು ಸರಿಯಾಗಿ ಮಾಡಿದರೆ ರುಚಿ ಮತ್ತು ಘಮ ಎರಡು ಅದ್ಭುತವಾಗಿ ಬರುತ್ತೆ. ಇವತ್ತು ನಾನು ಹೋಟೆಲ್ ಶೈಲಿಯಲ್ಲಿ ಇಬ್ಬರಿಗೆ ಆಗುವಷ್ಟು ಬಿಸಿಬೇಳೆಬಾತ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಕನ್ಸಿಸ್ಟೆನ್ಸಿ ನೋಡಿದರೆ ಗೊತ್ತಾಗ್ತಾ ಇದೆ ಅಲ್ವಾ? ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಇದೇನಪ್ಪ ಇಷ್ಟೇ ಇದೆ, ಇಬ್ಬರಿಗೆ ಆಗೋಷ್ಟ ಅಂತ ಗಾಬರಿ ಆಗಬೇಡಿ. ನೋಡಿ, ಇಲ್ಲಿ ನಾನು 1 ಕಪ್ ತೊಗರಿಬೇಳೆ, ಅದೇ ಅಳತೆಯಲ್ಲಿ 1 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಹೋಟೆಲ್ ಶೈಲಿಯಲ್ಲಿ ಮಾಡುವಾಗ ಇದೇ ಥರ ಮಾಡ್ತಾರೆ. ಕೆಲವೊಬ್ರು ಮನೇಲಿ ಏನು ಮಾಡ್ತಾರೆ ಅಂದರೆ 1 ಕಪ್ ಅಕ್ಕಿಗೆ ಅರ್ಧ ಕಪ್ ತೊಗರಿಬೇಳೆನ ತಗೋತಾರೆ. ಆ ಥರ ಮಾಡಬೇಡಿ. ಸೇಮ್ ಕ್ವಾಂಟಿಟಿನ ನೀವು ತಗೋಬೇಕು ಎರಡನ್ನು. ಆವಾಗಲೇ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾನು ಇದೆರಡನ್ನು ಕುಕ್ಕರ್ಗೆ ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ ಅಕ್ಕಿ ಇದೇ ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ, 1 ಕಪ್ ತೊಗರಿಬೇಳೆನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು 6 ಕಪ್ ನೀರು ಹಾಕೋತಾ ಇದ್ದೀನಿ. ಮುಂದೆ ಕೂಡ ಇನ್ನೂ ನೀರು ಹಾಕೋಬೇಕು, ನಾನು ಹೇಳ್ಕೊಡ್ತೀನಿ. ಇವಾಗ ಮಾತ್ರ 6 ಕಪ್ ನೀರು ಮಾತ್ರ ಹಾಕಬೇಕು. ಕರೆಕ್ಟಾಗಿ 6 ಕಪ್ ನೀರು ಹಾಕಿ ಬಿಸಿಬೇಳೆಬಾತ್ ಮಾಡುವಾಗ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು. ಇವಾಗ ಇದು 6 ಕಪ್ ಆಯಿತು. ಬಿಸಿಬೇಳೆಬಾತ್ ಮಾಡುವಾಗ ತರಕಾರಿಗಳು ತುಂಬ ಮುಖ್ಯ ಆಗುತ್ತೆ. ನಾನಿಲ್ಲಿ ಒಂದು 4 ಬೀನ್ಸ್ ತೊಗೊಂಡಿದ್ದೀನಿ, ಹಾಗೆ ಹಸಿ ಬಟಾಣಿ, ಹಾಗೆ 1 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನವಿಲುಕೋಸು ಕೂಡ ತೊಗೋಬೋದು, ಬೇಕಾದರೆ ಕಡಲೆ ಬೀಜ ಕೂಡ ಇಲ್ಲಿ ಕೂಡ ನೀವು ಸೇರಿಸ್ಕೋಬೋದು. ನಿಮ್ಮ ಹತ್ರ ಫ್ರೋಝನ್ ಬಟಾಣಿ ಇದ್ದರೆ ಇಲ್ಲಿ ಹಾಕಬೇಡಿ, ನೀವು ಅಲ್ಲಿ ಡೈರೆಕ್ಟ್ ಒಗ್ಗರಣೆ ಹಾಕೋದಂತ ನಾನು ಹೇಳ್ಕೊಡ್ತೀನಿ ಆವಾಗ. ಇವಾಗ ಇಷ್ಟನ್ನು ಮಾತ್ರ ಹಾಕಿ ಚೆನ್ನಾಗಿ ವೆಜಿಟೇಬಲ್ಸ್ನ ವಾಶ್ ಮಾಡಿದ್ದೆ. ಇವಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಾಗೆ ಒಂಚೂರು ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ, ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತೀನಿ. ಅಂದರೆ ಇದೆಲ್ಲ ಬೇಳೆ ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂತ ಹೇಳಿ. ಕೆಲವ್ರು ಏನು ಮಾಡ್ತಾರೆ, ಇಲ್ಲೇ ಟೊಮ್ಯಾಟೊ ಕೂಡ ಹಾಕ್ಬಿಡ್ತಾರೆ. ಬಟ್ ನೀವು ಆ ಥರ ಮಾಡಬೇಡಿ. ಟೊಮ್ಯಾಟೊ ಹಾಕಿದಾಗ ಬೇಳೆ ಸರಿಯಾಗಿ ಬೇಯೋದಿಲ್ಲ. ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡಿ. 1-2 ವಿಸಲ್ ಆದರೆ ಸಾಕಾಗತ್ತೆ. ಇವಾಗ ಇದೊಂದು 2 ವಿಸಲ್ ಆಗಲಿ. ಇಲ್ಲಿ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಬಿಸಿಬೇಳೆಬಾತ್ ಪುಡಿಯನ್ನು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಮೆಂತೆಕಾಳನ್ನ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕೋಬೇಡಿ ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಕೂಡ ಹಾಕೋತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನಾನು ಒಂದು ಸ್ವಲ್ಪ ದಾಲ್ಚಿನ್ನಿನ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ 1 ಏಲಕ್ಕಿ, ಹಾಗೆ 1-2 ಲವಂಗನ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಿಸಿಬೇಳೆಬಾತ್ ಪುಡಿ ಮಾಡುವಾಗ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು ಇವಾಗ ಏನು ಮಾಡೋಣ, ಬ್ಯಾಡಗಿ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ 5. ಹಾಗೆ ಇದಕ್ಕೆ 1-2 ಗುಂಟೂರು ಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ನೀವೇನಾದರೂ ಖಾರ ಅಷ್ಟು ಇಷ್ಟಪಡಲ್ಲ ಅಂದರೆ ಬ್ಯಾಡಗಿ ಮೆಣಸಿಕಾಯಿ ಅಷ್ಟೇ ಹಾಕ್ಕೊಳ್ಳಿ, ಗುಂಟೂರು ಮೆಣಸಿಕಾಯಿ ಅನ್ನೋದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಅಂತ ಹೇಳಿ ಮೆಣಸಿಕಾಯಿಯನ್ನು ಕೂಡ ಜಾಸ್ತಿ ಹಾಕೋಬೇಡಿ, ಜಾಸ್ತಿ ಖಾರ ಆದರೂ ಕೂಡ ತುಂಬ ಚೆನ್ನಾಗಿರಲ್ಲ. ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ, ಅದ್ರ ಘಮ ಅನ್ನೋದು ಬರುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬೇಡಿ. ಇವಾಗ ಒಣ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಹಾಕೊಳ್ಳಿ. ಜಸ್ಟ್ ಅದು ಬಿಸಿ ಆದರೆ ಸಾಕು, ಲೈಟಾಗಿ, ಇಲ್ಲಾಂದರೆ ಸ್ವಲ್ಪ ಸೀದೋಗಿರೋ ಥರ ಸ್ಮೆಲ್ ಬಂದುಬಿಡುತ್ತೆ. ಇದನ್ನು ಸಂಪೂರ್ಣ ತಣ್ಣಗಾಗಕ್ಕೆ ಬಿಟ್ಬಿಡಿ. ಸಂಪೂರ್ಣ ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೋಬೇಕು.
ಬಿಸಿ ಇದ್ದಾಗ ಹುರ್ಕೊಂಡ್ರೆ ನಿಮ್ಮ ಮಿಕ್ಸರ್ ಜಾರ್ನೂ ಹಾಳಾಗುತ್ತೆ ಆ್ಯಂಡ್ ಪುಡಿ ಕೂಡ ಸ್ವಲ್ಪ ಗಂಟಾಗಿ ಬರುತ್ತೆ. ಇವಾಗ ತಣ್ಣಗಾಗಿದೆ, ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನೀವು ತುಂಬ ನುಣ್ಣಗೆ ರುಬ್ಬಬಾರ್ದು, ತರಿಯಾಗಿ ರುಬ್ಕೊಳ್ಳಿ. ನೀವು ಬೇಕಾದರೆ ಧನಿಯಾ ಕಾಳನ್ನು ಕೂಡ ಹಾಕೋಬೋದು ಹುರ್ಕೊಳ್ಳುವಾಗ, ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೋಡಿ ಇವಾಗ ಎಷ್ಟು ಅಂದರೆ ರವೆ ಥರ ಅಷ್ಟು ತರಿಯಾಗಿ ಇರಬೇಕಿದು. ಅಂದರೆ ಚಿರೋಟಿ ರವೆ ಇರುತ್ತಲ್ಲ ಅಷ್ಟು ತರಿಯಾಗಿ ಇರಬೇಕು, ನುಣ್ಣಗೆ ಅಂದರೂ ಮಾಡ್ಕೋಬೇಡಿ. ಇವಾಗ ನಾನು ಇಲ್ಲಿ ಇಷ್ಟು ಗಾತ್ರ ಅಂದರೆ ಒಂದು ಸಣ್ಣ ಲಿಂಬೆಹಣ್ಣು ಇರುತ್ತಲ್ಲ ಅದರಷ್ಟು ಗಾತ್ರದ್ದು ನೀರಿನಲ್ಲಿ ನೆನೆಸಿಟ್ಬಿಡಿ. ಬಿಸಿಬೇಳೆಬಾತ್ ಮಾಡೋಕ್ಕಿಂತ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆ ಈ ಥರ ಮಾಡಿ. ಇವಾಗ ಒಗ್ಗರಣೆಗೆ ತುಪ್ಪನೇ ಹಾಕ್ಕೊಳ್ಳಿ, ಅಂದರೆ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಶೈಲಿಯಲ್ಲಿ ಥರ. ತುಪ್ಪ ಅನ್ನೋದು ಚೆನ್ನಾಗಿ ಕಾದ್ಮೇಲೆ ನಾವಿಲ್ಲಿ 1/4 ಟೇಬಲ್ ಸ್ಪೂನ್ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಅನ್ನೋದು ಚಟಪಟ ಅಂತ ಸಿಡಿಬೇಕು ಅದು. ಅದಾದಮೇಲೆ 1/4 ಟೇಬಲ್ ಸ್ಪೂನ್ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿರ್ತೀವಲ್ಲ ಘಮ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ತಾಜಾ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಕೆಲವರು ಈರುಳ್ಳಿ ಅದೆಲ್ಲ ಯೂಸ್ ಮಾಡ್ಕೊಳ್ಳೋದಿಲ್ಲ. ನಿಮಗೇನಾದರೂ ಈರುಳ್ಳಿ ಬೇಡ ಅಂದರೆ ನೀವು ಡೈರೆಕ್ಟ್ ಕ್ಯಾಪ್ಸಿಕಮ್ನ ಹಾಕೋಬೋದು. ನಾನಿಲ್ಲಿ ಫಸ್ಟ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕ್ಯಾಪ್ಸಿಕಮ್ನ ಹಾಕೋತೀನಿ. ಯಾರಿಗೆ ಈರುಳ್ಳಿ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡ್ಕೋಬೋದು. ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ ತಕ್ಷಣ ನಿಮಗೇನಾದರೂ ಗೋಡಂಬಿ ಬೇಕಿದ್ದರೆ ಅದು ಕೂಡ ಹಾಕ್ಕೋಬೋದು. ಅವರೆಕಾಳು ಸೀಸನ್ ಇದ್ದರೆ ಅವರೆಕಾಳನ್ನು ಕೂಡ ನೀವು ಹಾಕ್ಕೋಬೋದು. ಇಲ್ಲಾಂದರೆ ಫ್ರೋಝನ್ ಬಟಾಣಿ ಇದ್ದರೆ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀವು ಈರುಳ್ಳಿನ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ತರಕಾರಿ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಬಿಸಿಬೇಳೆ ಭಾತ್ಗೆ ತರಕಾರಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ತರಕಾರಿ ಹಾಕಿದಷ್ಟೇ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ ಹಿಂಗೆ ಹಾಕೋತಾ ಇದ್ದೀನಿ, ಸ್ವಲ್ಪ ಹಿಂಗು. ಬಿಸಿಬೇಳೆ ಭಾತ್ ಘಮ್ ಅನ್ಬೇಕಲ್ವ, ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಟೊಮ್ಯಾಟೋನ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಅಲ್ಲಿ ಹುಣಸೆಹಣ್ಣಿನ ರಸ ಕೂಡ ಹಾಕ್ತೀನಿ, ಅದಕ್ಕೆ ಒಂದು ಟೊಮ್ಯಾಟೋನ ತೊಗೊಂಡಿದ್ದೀನಿ. ಟೊಮ್ಯಾಟೋನ ನಾನು ತುಂಬ ಸಣ್ಣದಾಗಿ ಕಟ್ ಮಾಡಿಲ್ಲ, ಸ್ವಲ್ಪ ದೊಡ್ಡದಾಗೇ ಇದೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಅನ್ನೋದು ಬೇಗ ಸಾಫ್ಟ್ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮ್ಯಾಟೊ ಅನ್ನೋದು ಬೇಗ ಸಾಫ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಬೇಕಂದರೆ ನೀವು ಮುಚ್ಚಿ ಕೂಡ ಅದನ್ನು ಸ್ವಲ್ಪ ಬೇಯಿಸ್ಕೋಬಹುದು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲದರ ಹಸಿ ವಾಸನೆ ಹೋಗಬೇಕು. ಅದ್ರ ಕಚ್ಚಾ ವಾಸನೆ ಇದ್ದರೆ ರುಚಿ ಚೆನ್ನಾಗಿ ಬರೋದಿಲ್ಲ. ನೀವು ಯಾವುದೇ ಅಡುಗೆ ಮಾಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಥರ ಫ್ರೈ ಆಗ್ತಿರುವಾಗಲೇ ನಾನು ಹುಣಸೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣಿನ ರಸ ತೊಗೊಂಡಿದ್ದೆ. ಇದನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಹುಣಸೆಹಣ್ಣಿನ ಹಸಿ ವಾಸನೆ ಥರ ಇರುತ್ತಲ್ಲ ಅದು ಸಂಪೂರ್ಣವಾಗಿ ಹೋಗುತ್ತೆ ಫ್ರೈ ಆಗಿ. ಸೊ ಅದರದಷ್ಟೇ ಕ್ವಾಂಟಿಟಿಯಾಗಿ ನಾನು ಇಲ್ಲಿ ಬೆಲ್ಲ ಕೂಡ ಹಾಕೋತೀನಿ. ಕೆಲವರಿಗೆ ಸ್ವೀಟ್ ಅಷ್ಟಿಷ್ಟ ಆಗೋದಿಲ್ಲ, ಬಟ್ ಹಾಕಿ ನೋಡಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹುಣಸೆಹಣ್ಣಿನ ರಸ ಕೂಡ ಇಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹಾಕೋಬೇಡಿ, ಇಲ್ಲಾಂದರೆ ಸ್ವೀಟ್ ಅಂಶ ಜಾಸ್ತಿ ಆಗಿಬಿಡುತ್ತೆ. ನೋಡಿ ಅದಕ್ಕೆ ನಾನು ಬೇಳೆ ಬೇಯುವಾಗ ಟೊಮ್ಯಾಟೋನ ಹಾಕಿರಲಿಲ್ಲ, ಅಂದರೆ ಬೇಗ ಬೇಳೆ ಅನ್ನೋದು ಬೇಯೋದಿಲ್ಲ. ಅದಕ್ಕೆ ನಾನಿಲ್ಲಿ ಒಗ್ಗರಣೆಯಲ್ಲೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬಿಸಿಬೇಳೆ ಬಾತ್ ಪುಡಿನ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ತರಿಯಾಗಿ, ಅದನ್ನು ಇಲ್ಲಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಬೇಕಂದರೆ ನಿಮ್ಗೆ ಇದೇ ಟೈಮಲ್ಲಿ ಬಾಯಿ ರುಚಿಗೋಸ್ಕರ ತುರಿದಂಥ ಒಣ ಕೊಬ್ಬರಿ ಕೂಡ ಈ ಟೈಮಲ್ಲೇ ಹಾಕ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದರೆ ನಾವು ಪುಡಿ ಮಾಡುವಾಗ ಅಲ್ಲಿ ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ.
ನಾನು ಮೊದಲು ಅಕ್ಕಿ ಬೇಳೆಯನ್ನು ಬೇಯಿಸ್ಕೊಳ್ಳುವಾಗ 6 ಕಪ್ ನೀರು ಹಾಕಿದ್ದೆ. ಇಲ್ಲಿ ಮತ್ತೆ ನಾನು 4 ಕಪ್ ನೀರನ್ನು ಹಾಕಿದ್ದೀನಿ. ಒಟ್ಟು 10 ಕಪ್ ನೀರನ್ನು ಹಾಕಬೇಕು. ಅಂದರೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇರುತ್ತೆ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದು ಕುದಿ ಬರಲಿ. ಆವಾಗಲೇ ನಾನು ಬೇಯಿಸಿಟ್ಕೊಂಡಿರುವಂಥ ಬೇಳೆ, ಅಕ್ಕಿ ಹಾಗೆ ತರಕಾರಿಯನ್ನು ಹಾಕೊಳ್ಳೋಣ. ನೋಡಿ ಇವಾಗ ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲೇ ನಾವು ಬೇಯಿಸಿಟ್ಕೊಂಡಿರೋದನ್ನು ನೋಡಿ ಸರಿಯಾಗಿ ಬೆಂದಿದೆ ಅದು. ಅದನ್ನು ನಾವು ಈ ಟೈಮಲ್ಲೇ ಹಾಕೊಳ್ಳೋಣ. ನಿಮಗೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡು ನೋಡಿ, ನಿಮಗೆ ಇನ್ನೂ ಗಟ್ಟಿ ಆದರೆ ನೀವು ಸ್ವಲ್ಪ ನೀರು ಹಾಕೋಬೋದು. ನಾನಿಲ್ಲಿ ನೀರು ಹಾಕೋತಾ ಇಲ್ಲ, ನನಗೆ ಅದೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇದೆ. ಈ ಥರ ಬೇಯಿಸ್ಕೊಂಡಿರೋದಂಥ ಎಲ್ಲವನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ ಬೇಳೆ, ಅನ್ನ, ತರಕಾರಿ ಹಾಗೆ ಅದು ಒಗ್ಗರಣೆ, ಹುಳಿ ಹಾಗೆ ಬೆಲ್ಲ ಎಲ್ಲ ಅಂಶ ಚೆನ್ನಾಗಿ ಅದು ಸೇರ್ಕೊಳ್ಳಿ, ಮಿಕ್ಸ್ ಆಗಲಿ ಅದು. ಕೆಲವ್ರು ಏನು ಮಾಡ್ತಾರೆ, ಕುಕ್ಕರಿಗೆ ಅಕ್ಕಿ, ಬೇಳೆ, ಬಿಸಿಬೇಳೆಭಾತ್ ಪುಡಿ, ಟೊಮ್ಯಾಟೊ, ಈರುಳ್ಳಿ ಹಾಕಿ ಒಂದು ಸಲ ಅದನ್ನು ಬೇಯಿಸ್ಕೊಂಡು ಬಿಡ್ತಾರೆ. ಆವಾಗ ಏನಾಗುತ್ತೆ, ಆ ಬಿಸಿಬೇಳೆಭಾತ್ ಪುಡಿ ಘಮ ಅಂತೂ ಬರೋದಿಲ್ಲ. ಈ ಥರ ಮಾಡಿ ನೋಡಿ, ಘಮ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಇವಾಗ ನೋಡಿ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ. ಇವಾಗ ಇದು ಕುದಿ ಬರ್ತಾ ಇದೆ. ಈಗ ಇದು ಕುದಿ ಬಂದಿದ್ದು ಸಾಕು. ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಆ ಘಮ ಅನ್ನೋದು ಹೋಗಿಬಿಡುತ್ತೆ ಬಿಸಿಬೇಳೆಭಾತ್ ಪುಡಿದು. ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದರೆ ಗೊತ್ತಾಗ್ತಾ ಇದೆ ಅಲ್ವಾ ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಹೇಳಿ. ಎಷ್ಟು ತರಕಾರಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬಿಸಿಬೇಳೆಭಾತ್ ಬರುತ್ತೆ. ನೋಡಿ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಆವಾಗಲೇ ನೋಡಿದ್ರಲ್ಲ, ನಾನು ಸಣ್ಣ ಕಪ್ಪಲ್ಲಿ 1 ಕಪ್ ಬೇಳೆ 1 ಕಪ್ ಅಕ್ಕಿನ ತೊಗೊಂಡಿನಿ. ಬಟ್ ಎಷ್ಟೊಂದು ಕ್ವಾಂಟಿಟಿಯಾಗಿ ಆಗಿದೆ. ನಾನಿವತ್ತು ಅಯ್ಯಂಗಾರ್ ಶೈಲಿಯ ಬಿಸಿಬೇಳೆಭಾತನ್ನು ಮಾಡಿದ್ದೀನಿ. ಬಿಸಿಬೇಳೆಭಾತ್ ಅಂದರೆ ಅದ್ರ ಜೊತೆ ತುಪ್ಪ ಮತ್ತು ಖಾರ ಬೂಂದಿ ಇರಲೇಬೇಕು. ಆವಾಗಲೇ ಅದು ಸೂಪರಾಗಿರುತ್ತೆ. ನೋಡಿ ಆ ಬಿಸಿಬೇಳೆಭಾತದೊಂದಿಗೆ ಆ ತುಪ್ಪ, ಅದರ ಜೊತೆ ಖಾರ ಬೂಂದಿ ನೆನೆಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಈ ರೆಸಿಪಿನ ನೀವು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅಷ್ಟು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾಕಂದರೆ ನಾನಿಲ್ಲಿ ತರಕಾರಿಗಳನ್ನು ಹಾಕಿದ್ದೀನಿ ಅಲ್ವಾ. ಸರಿ, ಹಾಗಿದ್ರೆ ನಾನು ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.